ಬೂಮ್ರಾ ಬೌಲಿಂಗ್ ಕಾನೂನು ಬಾಹಿರ. ಬೂಮ್ರಾ ಮೇಲೆ ಆಸ್ಟ್ರೇಲಿಯಾದಲ್ಲಿ ಥ್ರೋ ಬೌಲಿಂಗ್ ಬಾಂಬ್ ಸ್ಫೋಟ. ಕುಣಿತ ಬಾರದ ಆಸೀಸ್ ನೆಲ ಡೊಂಕುವಂತ ಇದೆಯಾ? ಬೂಮ್ರಾ ಅವರ ಬೌಲಿಂಗ್ ಅನ್ನ ಎದುರಿಸುವ ಬ್ಯಾಟರ್ಗಳು ಮಷಿನ್ನಿಂದ ಸಿಡಿಯುವ ಚೆಂಡನ್ನ ಎದುರಿಸಿದಂತಹ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಬೂಮ್ರಾ ಅವರ ಮೊದಲ ಎಸೆತದಲ್ಲಿನ ವೇಗ ಮತ್ತು ನಿಖರತೆ ಕೊನೆ ಎಸೆತದಲ್ಲೂ ಇರುತ್ತೆ. ಜಸ್ಪ್ರೀತ್ ಬೂಮ್ರಾ ಅವರು ವಸೀಂ ಅಕ್ರಮ್, ಗ್ಲೆನ್ ಮೆಗ್ರಾ ಅವರಿಗಿಂತ ಶ್ರೇಷ್ಠ ಬೌಲರ್. ಮೈಕಲ್ ವಾನ್ ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಮಾಜಿ ನಾಯಕ. ಸ್ನೇಹಿತರೆ, ಜಸ್ಪ್ರೀತ್ ಬೂಮ್ರಾ ಕೇವಲ ಸಮಕಾಲೀನ ಕ್ರಿಕೆಟ್ ಜಗತ್ತಿನ ಅತ್ಯಂತ ಶ್ರೇಷ್ಠ ಬೌಲರ್ ಮಾತ್ರ ಅಲ್ಲ, ಸಾರ್ವಕಾಲಿಕ ಶ್ರೇಷ್ಠ ಬೌಲರ್ ಅನ್ನೋದು ಇಂಗ್ಲೆಂಡ್ನ ಮಾಜಿ ಕ್ಯಾಪ್ಟನ್ ಮೈಕಲ್ ವಾನ್ ಅಭಿಪ್ರಾಯ. ಹೀಗಾಗಿ ಅವರು ಪಾಕಿಸ್ತಾನದ ರಿವರ್ಸ್ ಸ್ವಿಂಗ್ ಮಾಂತ್ರಿಕ ವಸೀಂ ಅಕ್ರಮ್ ಮತ್ತು ಆಸ್ಟ್ರೇಲಿಯಾದ ಮಾರಕ ಬೌಲರ್ ಗ್ಲೆನ್ ಮೆಗ್ರಾಗಿಂತ ಬೂಮ್ರಾ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅಚ್ಚರಿ ಮತ್ತು ಆಘಾತಕಾರಿ ಬೆಳವಣಿಗೆ ಅಂದರೆ ಭಾರತದ ಈ ಸರ್ವಶ್ರೇಷ್ಠ ಬೌಲರ್ ಕುರಿತು, ವಿಶ್ವದ ಈ ಸರ್ವಶ್ರೇಷ್ಠ ಬೌಲರ್ ಕುರಿತು ಆಸ್ಟ್ರೇಲಿಯಾದ ಕ್ರಿಕೆಟ್ ಅಭಿಮಾನಿಗಳು ಕೆಟ್ಟ ರೀತಿಯಲ್ಲಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಆಸ್ಟ್ರೇಲಿಯಾದಲ್ಲಿ ಪ್ರತಿಷ್ಠೆಯ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಶುರುವಾಗಿದೆ. 5 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಗೆಲುವಿನ ಕಡೆಗೆ ಓಡೋಕೆ ಶುರು ಮಾಡಿದ ತಕ್ಷಣ ಆಸ್ಟ್ರೇಲಿಯನ್ನರಿಗೆ ಹೊಟ್ಟೆಯಲ್ಲಿ ತಳಮಳ ಶುರುವಾಯಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ಬರೀ 104 ರನ್ಗಳಿಗೆ ಆಲ್ಔಟ್ ಆಗಿದೆ. ತವರು ಅಂಗಳದಲ್ಲಿ ಪರ್ತ್ನಲ್ಲಿ ನಡೀತಾ ಇರೋ ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಅಧಪತನಕ್ಕೆ ಶರ ಬರೆದಿತ್ತು. ಈ ಮ್ಯಾಚ್ನಲ್ಲಿ ಭಾರತದ ಕ್ಯಾಪ್ಟನ್ ಕೂಡ ಆಗಿರೋ ಬೆಂಕಿ ಬಿರುಗಾಳಿ ಜಸ್ಪ್ರೀತ್ ಬೂಮ್ರಾ. ಪರ್ತ್ ಪಿಚ್ನಲ್ಲಿ ಬೂಮ್ರಾ ಎಸೆದ ಒಂದೊಂದು ಎಸೆತಗಳು ಆಸ್ಟ್ರೇಲಿಯಾ ತಂಡದ ಆತ್ಮವಿಶ್ವಾಸವನ್ನು ಕುಟ್ಟಿಪುಡಿ ಮಾಡಿವೆ. ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳ ಗೊಂಚಲುಗೊಳಿಸಿದ ಬೂಮ್ರಾ 11 ಬಾರಿ 5 ವಿಕೆಟ್ ಪಡೆದ ಸಾಧನೆ ಮಾಡಿದ್ರು. ಎರಡನೇ ಇನ್ನಿಂಗ್ಸ್ನಲ್ಲೂ ಆಸ್ಟ್ರೇಲಿಯಾದವರನ್ನ ಬಿರುಗಾಳಿಗೆ ತಲೆಗೆಲೆಗಳು ಉದುರಿದ ಹಾಗೆ ಉದುರಿಸಿದ್ರು. ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ 7ನೇ ಬಾರಿ 5 ವಿಕೆಟ್ಗಳ ಗುಚ್ಛ ಗಳಿಸಿದ ಭಾರತದ 2ನೇ ಬೌಲರ್ ಅನ್ನೋ ದಾಖಲೆ ಕೂಡ ಬೂಮ್ರಾ ಪಾಲಾಗಿದೆ. ಈ ಸಾಧನೆ ಮೂಲಕ ಬೂಮ್ರಾ ಭಾರತದ ದಿಗ್ಗಜ ಬೌಲರ್ ಕಪಿಲ್ ದೇವ್ ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಹೀಗೆ ಬೂಮ್ರಾ ಆಸ್ಟ್ರೇಲಿಯಾದ ನೆಲದಲ್ಲಿ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡ್ತಾ ಇದ್ದ ಹಾಗೆ ಆಸ್ಟ್ರೇಲಿಯಾ ಅಭಿಮಾನಿಗಳ ಎದೆಯಲ್ಲಿ ಉರಿ ಹಾಗೂ ಸಹಿಸಲು ಅಸಾಧ್ಯವಾದ ವೇದನೆ ಶುರುವಾಗಿದೆ. ಬೂಮ್ರಾ ತಮ್ಮ ಬೆಂಕಿಯಂತ ಬಾಲ್ಗಳಿಂದ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಲೈನಪ್ ಅನ್ನ ಪುಡಿ ಮಾಡ್ತಾ ಇದ್ದಾರೆ, ಬೂದಿಗೊಳಿಸ್ತಾ ಇದ್ದಾರೆ. ಇತ್ತ ಆಸ್ಟ್ರೇಲಿಯಾ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಬೂಮ್ರಾ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ್ದಾರೆ. ಭಾರತದ ಬೌಲರ್ ಬೂಮ್ರಾ ಅವರ ಬೌಲಿಂಗ್ ಶೈಲಿ ಕಾನೂನು ಬಾಹಿರ. ಬೂಮ್ರಾ ICC ರೂಲ್ಸ್ ಪ್ರಕಾರ ಬೌಲಿಂಗ್ ಮಾಡ್ತಾ ಇಲ್ಲ, ಅವರು ಚೆಕ್ ಮಾಡ್ತಾರೆ, ಅಂದರೆ ಒಗಿತಾರೆ, ಅವರು ಥ್ರೋ ಮಾಡ್ತಾರೆ, ಕ್ಲೀನ್ ಬೌಲಿಂಗ್ ಆ್ಯಕ್ಷನ್ ಇಲ್ಲ ಅಂತೆಲ್ಲ ದುರ್ವರ್ತನೆ ತೋರೋಕೆ ಶುರು ಮಾಡಿದ್ದಾರೆ. ಇಲ್ಲಿ ನೋಡಿ, ಜಾನ್ ಪರೇರ್ ಅನ್ನೋ ಈ ವ್ಯಕ್ತಿ ಬೂಮ್ರಾ ಒಬ್ಬ ಚಕರ್ ಅಂತ ಹೇಳ್ತಿದ್ದಾನೆ. ಟಿಮ್ ಫಿಂಡ್ಲೆ ಅನ್ನೋ ವ್ಯಕ್ತಿ ಸ್ಲೋ ಮೋಷನ್ನಲ್ಲಿ ಬೂಮ್ರಾ ಬೌಲಿಂಗ್ ಶೈಲಿಯನ್ನು ನೋಡಿದಾಗ ಬೂಮ್ರಾ ಚಕ್ ಮಾಡೋದು ಕಾಣಿಸ್ತು ಅಂತ ಹೇಳಿದ್ದಾನೆ. ಏನು ಶಹೀದ್ ಅನ್ನೋ ವ್ಯಕ್ತಿ ಬಹುಶಃ ಪಾಕ್ ಮೂಲದ ಆಸ್ಟ್ರೇಲಿಯನ್ ಅಂತ ಕಾಣುತ್ತೆ. ಬೂಮ್ರಾ ಅವರಿಗೆ ಬೌಲಿಂಗ್ ಮಾಡೋಕೆ ಅವಕಾಶ ಕೊಟ್ಟಿದ್ದಾದ್ರೂ ಹೇಗೆ, ಅವರು ಕ್ಲಿಯರ್ ಆಗಿ ಥ್ರೋ ಮಾಡ್ತಿದ್ದಾರೆ, ಒಗಿತಾ ಇದ್ದಾರೆ ಅಂತ ಭಯ ಪಡ್ಕೊಂಡಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಬೂಮ್ರಾ ಅವರ ಬೌಲಿಂಗ್ ಶೈಲಿ ವಿವಾದಕ್ಕೆ ಆಸ್ಪದ ಮಾಡಿಕೊಡೋ ಥರ ಇದೆಯಾ? ಇಡೀ ಕ್ರಿಕೆಟ್ ಜಗತ್ತಿನ ಶ್ರೇಷ್ಠ ಬೌಲರ್ ಬೂಮ್ರಾ ಅವರ ಬೌಲಿಂಗ್ ಶೈಲಿಯಲ್ಲೇ ಸಮಸ್ಯೆ ಇದೆಯಾ? ಬೂಮ್ರಾ ಯಾಕೆ ಜಗತ್ತಿನ ದಿ ಗ್ರೇಟೆಸ್ಟ್ ಬೌಲರ್ ಆಗಿದ್ದಾರೆ ಅಂತಲೇ ನಾವೀಗ ನೋಡ್ತಾ ಹೋಗೋಣ. ಅದಕ್ಕೆ ಮುನ್ನ ಆಸ್ಟ್ರೇಲಿಯಾದ ಈ ಕಿತಾಪತಿ ಹಿಂದಿನ ಹೊಟ್ಟೆ ಉರಿಯನ್ನ ಕೂಡ ಒಂಚೂರು ಅರ್ಥ ಮಾಡ್ಕೊಂಡ್ಬಿಡೋಣ. ಅಂಗಳದಲ್ಲಿ ಹಾಲಿಗಳು, ಹೊರಗಡೆ ಮಾಜಿಗಳು, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಅರಚಾಟ. ಭಯಭೀತ ಆಸ್ಟ್ರೇಲಿಯಾದ ಅತಿದೊಡ್ಡ ಅಸ್ತ್ರ ಮೈಂಡ್ ಗೇಮ್. ಒಂದು ಕಾಲದಲ್ಲಿ ಸ್ಲೆಡ್ಜಿಂಗ್ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ದೊಡ್ಡ ಸ್ಕಿಲ್ ಆಗಿತ್ತು. ಎದುರಾಳಿ ತಂಡದ ಆಟಗಾರರಿಗೆ ಆಸ್ಟ್ರೇಲಿಯಾ ಹೆಸರು ಕೇಳಿದ್ರೇ ಅರ್ಧ ಆತ್ಮವಿಶ್ವಾಸ ಕಮ್ಮಿ ಆಗ್ತಾ ಇತ್ತು. ಅಂಥದ್ರಲ್ಲಿ ಈ ಆಸ್ಟ್ರೇಲಿಯಾದ ಬೌಲರ್ಗಳು ಅಂಗಳದಲ್ಲಿ ಎದುರಾಳಿ ಬ್ಯಾಟರ್ಗಳ ಆತ್ಮವಿಶ್ವಾಸ ಕುಗ್ಗೋ ರೀತಿ ವರ್ತಿಸ್ತಾ ಇದ್ರು. ರಿಕ್ಕಿ ಪಾಂಟಿಂಗ್ ಅಂತೂ ಸ್ಲೆಡ್ಜಿಂಗ್ ಪಿತಾಮಹ. ಸ್ಲೆಡ್ಜಿಂಗ್ ಅಂದರೆ ಆಟ ನಡೀತಿರುವಾಗ ಅನಗತ್ಯವಾಗಿ ಎದುರಾಳಿ ಬ್ಯಾಟರ್ಗಳನ್ನು ಕೆಣಕೋದು, ನಿಂದಿಸೋದು, ಅಪಹಾಸ್ಯ ಮಾಡೋದು, ಒಂಥರ ದುರ್ಗುಟ್ಟಿ ನೋಡೋದು, ಗುರಾಯಿಸೋದು, ಎದೆ ಮೇಲೆ ಏರಿ ಹೋದಂತೆ ಬಿಹೇವ್ ಮಾಡೋದು, ಎದೆ ನಿಗರಿಸ್ಕೊಂಡು ಹೋಗೋದಂತಾರಲ್ಲ ಆ ರೀತಿ. ಇದರಲ್ಲಿ ಪಾಂಟಿಂಗ್ ಅಂತೂ ಇದರಲ್ಲಿ ಹೇಳಿದ್ನಲ್ಲ ಪಿತಾಮಹ ಇದ್ರದ್ದು. ಇವೆಲ್ಲ ಆಸ್ಟ್ರೇಲಿಯಾ ಕ್ರಿಕೆಟಿಗರು ಪ್ರಯೋಗ ಮಾಡ್ತಿದ್ದ ಕುಖ್ಯಾತ ಅಸ್ತ್ರಗಳು. ಆದರೆ 2018 ಬಳಿಕ ಇವರ ಆರ್ಭಟ ಚೂರು ಡೌನ್ ಆಗಿದೆ. ಯಾಕಂದರೆ 2018ರಲ್ಲಿ ಆಗಿನ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್ ಮತ್ತು ಸ್ಟಾರ್ ಬ್ಯಾಟರ್ ಡೇವಿಡ್ ವಾರ್ನರ್ ಚೆಂಡನ್ನು ಟ್ಯಾಂಪರ್ ಮಾಡುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದುಬಿಟ್ರು.
ಬಾಲ್ ಭಯಾನಕ ರೀತಿಯಲ್ಲಿ ಸ್ವಿಂಗ್ ಆಗಲಿ ಅಂತ ಅದರ ಒಂದು ಭಾಗವನ್ನು ಸ್ಯಾಂಡ್ ಪೇಪರ್ನಿಂದ ಉಜ್ಜಿ ಒರಟು ಮಾಡೋಕ್ಕೆ ಈ ಕಳ್ಳರು ಪ್ರಯತ್ನ ಪಡ್ತಾ ಇದ್ರು. ಈ ಕೃತ್ಯ ಕ್ಯಾಮರಾ ಕಣ್ಣುಗಳಲ್ಲಿ ರೆಕಾರ್ಡ್ ಆಗಿ ಆಸ್ಟ್ರೇಲಿಯಾದ ಮಾನ 3 ಕಾಸಿಗೆ ಜಗತ್ತಿನಾದ್ಯಂತ ಹರಾಜಾಗಿತ್ತು. ಏನು ಸೂಪರ್ ಪವರ್ ನೀವು ಕ್ರಿಕೆಟಲ್ಲಿ ಅಂತ ಹೇಳಿ. ಇದಾದ ಬಳಿಕ ಕಾಂಗೂರುಗಳ ಸ್ಲೆಡ್ಜಿಂಗ್ ಅಂದರೆ ಕೆಣಕಾಟ ಚೂರು ಕಮ್ಮಿ ಆಗಿದೆ, ಚೂರು ಶಿಸ್ತಲ್ಲಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಈಗ ಅಂಗಳದ ಆಚೆಗೆ ಮಾಜಿಗಳ ಮಾತಿನ ಆಟ ಜೋರಾಗಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಈ ಜಗತ್ತಿನಲ್ಲಿ ನಡೆಯುವ ಅತ್ಯಂತ ಪ್ರತಿಷ್ಠಿತ ಮತ್ತು ಜಿದಾಜಿದಿನ ಸರಣಿಗಳಲ್ಲೊಂದು. ಯಾಕಂದರೆ ಆಸ್ಟ್ರೇಲಿಯಾ ಮತ್ತು ಭಾರತ ಈ ಜಗತ್ತಿನ 2 ಬಲಿಷ್ಠ ಟೆಸ್ಟ್ ಟೀಮ್ಗಳು. 2 ದೇಶಗಳಲ್ಲಿ 2 ದೇಶಗಳ ಕ್ರಿಕೆಟಿಗರು ಮನೆ ಮಾತಾಗಿದ್ದಾರೆ. ಇಂಥ ಪ್ರತಿಷ್ಠಿತ ಟೂರ್ನಿಯನ್ನ ಗೆಲ್ಲಬೇಕು, ಭಾರತವನ್ನು ಸೋಲಿಸಬೇಕು ಅಂತ ಆಸ್ಟ್ರೇಲಿಯಾದ ಮಾಜಿ ಆಟಗಾರರು ಟೂರ್ನಿ ಆರಂಭ ಆಗಕ್ಕಿಂತ 1 ತಿಂಗಳ ಮುಂಚೆನೇ ಮೈಂಡ್ ಗೇಮ್ ಅನ್ನು ಶುರು ಮಾಡಿದ್ರು. ವಿರಾಟ್ ಕೊಹ್ಲಿ ಬಗ್ಗೆ ಅಂತೂ ಇನ್ನಿಲ್ಲದ ರೀತಿಯಲ್ಲಿ ಚರ್ಚೆ ಮಾಡಿದ್ರು. ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ವಿರಾಟ್ ಕೊಹ್ಲಿ ಅವರ ಕಳಪೆ ಫಾರ್ಮ್ ಬಗ್ಗೆ ಮಾತನಾಡಿದ್ರು. ಕಳೆದ 5 ವರ್ಷಗಳಲ್ಲಿ ಕೇವಲ 2 ಶತಕ ಬಾರಿಸಿದ ಬ್ಯಾಟರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ ಆಗಿ ಇರಬಾರದು ಅಂತ ರಿಕಿ ಪಾಂಟಿಂಗ್ ಹೇಳಿದ್ರು. ಅವ್ರಿಗೆ ಗೊತ್ತಿರಲಿಲ್ಲ ಕಿಂಗ್ ಕೊಹ್ಲಿ ಅವ್ರ ಮನೆಗೆ ನುಗ್ಗಿ ಅವ್ರ ಮನೆಯನ್ನು ಧ್ವಂಸ ಮಾಡೋಕೆ ರೆಡಿಯಾಗಿದ್ದಾರೆ ಅಂತ. ಫಸ್ಟ್ ಟೆಸ್ಟ್ನಲ್ಲೇ ಸೆಂಚುರಿ ಕಿಂಗ್ದು ಇರಲಿ. ಈ ಮೂಲಕ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದಲ್ಲಿ ಆಡೋಕೆ ಲಾಯಕ್ಕಿಲ್ಲ ಅಂತೆಲ್ಲ ಮಾತನಾಡಿದ್ರು ಪಾಂಟಿಂಗ್. ಇದಕ್ಕೆ ಬೆಂಕಿ ಅಂತ ಉತ್ತರ ಕೊಟ್ಟಿದ್ದ ಭಾರತದ ಮುಖ್ಯ ಕೋಚ್ ಗೌತಮ್ ಗಂಭೀರ್, ಟೀಮ್ ಇಂಡಿಯಾಗೂ ರಿಕಿ ಪಾಂಟಿಂಗು ಏನು ಸಂಬಂಧ, ರಿಕಿ ಪಾಂಟಿಂಗ್ ತಮ್ಮ ಆಸ್ಟ್ರೇಲಿಯಾ ಟೀಮ್ ಬಗ್ಗೆ ಗಮನ ಕೊಡಲಿ ಅಂತ ತಿರುಗೇಟು ಕೊಟ್ಟಿದ್ರು. ಈ ಪಾಂಟಿಂಗ್ ಮತ್ತು ಗಂಭೀರ್ ನಡುವಿನ ಈ ವಾಗ್ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದ ಆಸ್ಟ್ರೇಲಿಯಾದ ಮಾಜಿ ರನ್ ಮಷಿನ್ ಮೈಕ್ ಹಸ್ಸಿ, ಗಂಭೀರ್ ಸರಿನೋ ಪಾಂಟಿಂಗ್ ಸರಿನೋ ಅನ್ನೋದು ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಡಿಸೈಡ್ ಆಗಲೇ ಬಿಡಿ ಅಂತ ಹೇಳಿದ್ರು. ಈಗ ಡಿಸೈಡ್ ಆಗಿದೆ. ವಿರಾಟ್ ಕೊಹ್ಲಿ ಫಸ್ಟ್ ಟೆಸ್ಟ್ನಲ್ಲೇ ಭರ್ಜರಿ ಸೆಂಚುರಿ ಬಾರಿಸಿ ಇಡೀ ಸೀರೀಸ್ನಲ್ಲಿ ಆಸ್ಟ್ರೇಲಿಯಾ ಎಂಥ ಭೂತ ಭಯದಲ್ಲಿ ರಾತ್ರಿ ನಿದ್ರೆ ಮಾಡಬೇಕಾಗತ್ತೆ ಅನ್ನೋದನ್ನ ಒಂದು ಹಿಂಟ್ ಕೊಟ್ಟಿದ್ದಾರೆ, ತೋರಿಸ್ಬಿಟ್ಟಿದ್ದಾರೆ. ಟ್ರೇಲರ್ ಆಲ್ರೆಡಿ ಲಾಂಚ್ ಆಗಿ ಹೋಗಿದೆ ಆಸ್ಟ್ರೇಲಿಯಾ ಪಾಲಿಗೆ. ರಿಕಿ ಪಾಂಟಿಂಗ್ ಬಾಯಿಗಂತೂ ಇನ್ನೆಂದೂ ಓಪನ್ ಆಗದಷ್ಟು ಬೃಹದಾಕಾರದ ಬೀಗ ಬಿದ್ದಿದೆ ಈಗ. ಹಾಗಿದ್ರೆ ರಿಕಿ ಪಾಂಟಿಂಗ್ ಯಾಕೆ ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ಮಾತನಾಡಿದ್ರು ಅದು ಗೊತ್ತಾಗಬೇಕು ಅಂದರೆ ಅವರ ಮೈಂಡ್ ಗೇಮ್ನ ಅರ್ಥ ಮಾಡ್ಕೋಬೇಕು. ಟೀಮ್ ಇಂಡಿಯಾದಂಥ ಬಲಿಷ್ಠ ಟೀಮ್ ವಿರುದ್ಧ ಆಸ್ಟ್ರೇಲಿಯಾದ ಪ್ರಮುಖ ಟೂರ್ನಿ ಶುರುವಾಗೋ ಮುನ್ನ ಆಸ್ಟ್ರೇಲಿಯಾದ ಮಾಜಿಗಳು ಹಾಲಿಗಳು ಎಲ್ಲ ಸೇರಿಕೊಂಡು ಮಾನಸಿಕ ಒತ್ತಡ ಹಾಕೋದು ಸಂಪ್ರದಾಯವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಮುಂಚಿನಿಂದಲೂ ಕೂಡ ಸ್ವಲ್ಪ ಕ್ರಿಕೆಟ್ ಲಾಂಗ್ ಟೈಮಿಂದ ನೋಡ್ತಾ ಬರ್ತಿರೋರು ಗೊತ್ತಿರುತ್ತೆ. ಎದುರಾಳಿ ತಂಡದ ಪ್ರಮುಖ ಬ್ಯಾಟರ್ಗಳ ವೀಕ್ನೆಸ್ಗಳ ಕುರಿತು ಬಹಿರಂಗ ಹೇಳಿಕೆ ಕೊಡೋದು, ಅವರನ್ನು ಮಾನಸಿಕವಾಗಿ ಕುಗ್ಗಿಸೋ ಪ್ರಯತ್ನ ಮಾಡೋದು, ಪ್ರಚೋದಿಸೋಕೆ ಒಂದಷ್ಟು ಕೆಣಕೋ ಪ್ರಯತ್ನ ಮಾಡೋದು. ಆಸ್ಟ್ರೇಲಿಯಾಗೆ ಬರೋಕ್ಕೂ ಮೊದಲೇ ಅವರು ಅರ್ಧ ಸೋತಿರಬೇಕು ಅಥವಾ ಪ್ರೆಷರ್ ಕ್ರಿಯೇಟ್ ಆಗಿ ಏನೇನೋ ಮಾಡೋಕ್ಕೆ ಹೋಗಿ ತಪ್ಪು ಮಾಡಿಬಿಡಬೇಕು. ಆ ರೀತಿ ಮೈಂಡ್ ಗೇಮ್ ಶುರು ಮಾಡಿರ್ತಾರೆ. ನ್ಯೂಸ್ ಆರ್ಟಿಕಲ್ ಫುಲ್ ಇವ್ರ ಕಾಮೆಂಟ್ರಿನೇ ತುಂಬಿರುತ್ತೆ. ರಿಕಿ ಪಾಂಟಿಂಗ್ ಮಾತ್ರ ಅಲ್ಲ, ಆಸ್ಟ್ರೇಲಿಯಾದ ಮಾಜಿ ವೇಗಿ ಮಿಶೆಲ್ ಜಾನ್ಸನ್ ಕೂಡ ವಿರಾಟ್ ಕೊಹ್ಲಿ ಬಳಿ ಆಸ್ಟ್ರೇಲಿಯಾದಲ್ಲಿ ಭಾರತ ತಂಡವನ್ನು ಗೆಲ್ಲಿಸೋ ತಾಕತ್ತು ಇನ್ನೂ ಉಳಿದಿದೆಯಾ ಬ್ಯಾಟ್ರಿಲಿ ಚಾರ್ಜು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇವೆಲ್ಲ ಆಸ್ಟ್ರೇಲಿಯಾದ ಮಾಜಿಗಳ ಮೈಂಡ್ ಗೇಮ್ಗೆ ಎಕ್ಸಾಂಪಲ್ಸ್ ಅಷ್ಟೇ. ಆದರೆ ವಿರಾಟ್ ಕೊಹ್ಲಿ ಭಾರತ ತಂಡದ ನಾಯಕರಾದ ಮೇಲೆ ಆಸ್ಟ್ರೇಲಿಯಾದ ಈ ಮೈಂಡ್ ಗೇಮ್ ವರ್ಕ್ ಆಗ್ತಾ ಇರಲಿಲ್ಲ. ಕೊಹ್ಲಿ ಕ್ಯಾಪ್ಟನ್ ಆದ್ಮೇಲೆ ಕಂಪ್ಲೀಟ್ ಚೇಂಜ್ ಆಗಿತ್ತು. ಲಾಸ್ಟ್ ಕಳೆದ 1 ದಶಕ ಫುಲ್ ಬದಲಾಗಿತ್ತು. ಯಾಕಂದ್ರೆ ಕೊಹ್ಲಿ ಕೆಣಕಿದ್ರೆ ಅವ್ರನ್ನ ಡಬಲ್ ಕೆಣಕಿ ಅವ್ರ ತಲೆ ಮೇಲೆ ಹತ್ತಿ ಕೂತ್ಕೊಂಡು ಫುಲ್ ಕ್ರಶ್ ಮಾಡಿಬಿಡ್ತಾರೆ. ಆ ರೀತಿಯ ಅಗ್ರೆಸಿವ್ ಮೈಂಡ್ ಸೆಟ್ ಅನ್ನ ಕೊಹ್ಲಿ ತೋರಿಸ್ತಾ ಬಂದಿದ್ದಾರೆ. ಅಂಗಳದಲ್ಲಿ ಯುದ್ಧ ಮಾಡೋರ ರೀತಿ ಕೊಹ್ಲಿ ಬಿಹೇವ್ ಮಾಡ್ತಾರೆ. ಯಾವುದಕ್ಕೂ ಅಂಜದೆ ಕ್ರಿಕೆಟ್ ಆಡೋದು ಕೊಹ್ಲಿ ಅವರ ಟ್ರೇಡ್ ಮಾರ್ಕ್ ಶೈಲಿ. ಕೆಣಕಿದ್ರೆ ಒಂದು ಸೆಂಚುರಿ ಗ್ಯಾರಂಟಿ. ಲಾಸ್ಟ್ 2-3 ವರ್ಷಗಳಲ್ಲಂತೂ ಮೈಂಡ್ ಗೇಮ್ ಮಾಡೋದು ಬಿಡಿ, ಕೊಹ್ಲಿ ವಿಚಾರದಲ್ಲಿ ಆಸ್ಟ್ರೇಲಿಯನ್ಸ್ ಆತನ ಸುದ್ದಿಗೊಂದು ಹೋಗಬೇಡಿ, ಆತನನ್ನು ಕೆಣಕಲೇಬೇಡಿ, ತಪ್ಪು ಮಾಡಬೇಡಿ ಅಂಥೇಳಿ ತೆಪ್ಪುಗಿರೋಕೆ ಶುರು ಮಾಡಿದರು. ಕೊಹ್ಲಿ ಸುದ್ದಿಗೆ ಹೋಗ್ತಿರಲಿಲ್ಲ, ಅವ್ರನ್ನ ಮಾತೇ ಆಡಿಸ್ತಿರಲಿಲ್ಲ. ಕೊಹ್ಲಿ ಕೆಣಕಿದ್ರು ಹಾರು ಹೋಗಿ ಕೆಣಕಿದ್ರು ಕೂಡ ರಿಯಾಕ್ಟೇ ಮಾಡ್ತಿರಲಿಲ್ಲ. ಆದರೆ ಕೊಹ್ಲಿ ಚೂರು ಫಾರ್ಮ್ ಡೌನ್ ಆಯ್ತಲ್ಲ, ಮತ್ತೆ ಶುರು ಮಾಡ್ಕೊಂಡಿದ್ರು, ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಕಿಂಗ್. ಆದರೆ ಈಗ ಆಸ್ಟ್ರೇಲಿಯನ್ಸ್ ಬಾಣಗಳ ದಿಕ್ಕು ಬೂಮ್ರಾ ಕಡೆಗೆ ತಿರುಗಿದೆ. ಯಾಕೆ ಬೂಮ್ರಾ ಜಗತ್ತಿನ ಅತಿ ಮಾರಕ ಬೌಲರ್? ಶಕ್ತಿ ಏನು? ನೀವು ಗಮನಿಸಿರ್ಬೋದು, ಬೂಮ್ರಾ ಬೇರೆ ಬೌಲರ್ಗಳ ರೀತಿ ದೂರದಿಂದ ಓಡಿ ಬಂದು ಶಕ್ತಿಯೆಲ್ಲ ಖರ್ಚು ಮಾಡಿಕೊಂಡು ಮೊಮೆಂಟಮ್ ತಗೊಂಡು ಆಮೇಲೆ ಬಾಲ್ ಹಾಕಲ್ಲ. ರನ್ನಪ್ ತುಂಬ ಶಾರ್ಪ್ ಆಗಿದೆ, ನಿಧಾನಕ್ಕೆ ಬರ್ತಾರೆ. ಒಳ್ಳೆ ಸಿಂಹ ಬೇಟೆ ಆಡಕ್ಕೆ ಬರುತ್ತಲ್ಲ ಗಾಂಭೀರ್ಯದಿಂದ, ಆ ಥರ ಬಂದು ಕಡೇ ಗಳಿಗೆಯಲ್ಲಿ ಇನ್ನಿಲ್ಲದ ಪವರ್ನೊಂದಿಗೆ ಬಾಲನ್ನು ಡೆಲಿವರ್ ಮಾಡ್ತಾರೆ. ಮೊದಲು ಬೂಮ್ರಾ ಸ್ಪಿನ್ ಬೌಲರ್ಗಳ ರೀತಿ ಒಂದಿಷ್ಟು ದೂರ ನಿಧಾನಕ್ಕೆ ಬರ್ತಾರೆ. ಹಂತವಾಗಿ ಚೂರು ವೇಗವನ್ನು ಗೇನ್ ಮಾಡ್ಕೊಳ್ತಾ ಕ್ರೀಸ್ ಇನ್ನೇನು 7-8 ಹೆಜ್ಜೆ ದೂರ ಇದೆ ಅನ್ನುವಷ್ಟರಲ್ಲಿ ಅವರ ವೇಗ ಜಾಸ್ತಿ ಆಗುತ್ತೆ. ಕೊನೆ ಕ್ಷಣದಲ್ಲಿ ಕೈಯನ್ನು ತಿರುಗಿಸುವಾಗಲೂ ಕೂಡ ಆ ರೌಂಡ್ ಹಿಂಗೆ ಕೈ ಬರುವ ಆ ರೌಂಡ್ ಇದೆಯಲ್ಲ, ಅದು ರೌಂಡ್ ಕಂಪ್ಲೀಟ್ ಮಾಡಬೇಕಾದ್ರೂ ಕೂಡ ವೇಗ ಕ್ಷಣಕ್ಕೂ ಜಾಸ್ತಿಯಾಗಿ ಇನ್ನೇನು ರಿಲೀಸ್ ಮಾಡಬೇಕು ಅನ್ಬೇಕಾದ್ರೆ ಕೈಯ ಮೂಮೆಂಟ್ ಇನ್ನಷ್ಟು ಫಾಸ್ಟ್ ಆಗುತ್ತೆ. ಇಡೀ ಬಾಡಿಯ ಎಲ್ಲ ಪವರನ್ನು ಮುಂಗೈಗೆ ಸಾಗಿಸಿ
ಡೆಲಿವರ್ ಮಾಡ್ತಾರೆ. ಈ ವೇಳೆ ಬೂಮ್ರಾ ಅವರ ಎಡಗಾಲು ಮತ್ತು ಬಲಗೈ ಬಾಣಕ್ಕೆ ಕಟ್ಟಿದ ದಾರದಂತೆ ಸ್ಟಿಫ್ ಆಗಿರುತ್ತೆ. ಕ್ರೀಸ್ ಮೇಲೆ ಬೂಮ್ರಾ ಊರುವ ಎಡಗಾಲು ಒಂಚೂರು ಬೆಂಡಾಗಲ್ಲ. ಬಹುತೇಕ ಬೌಲರ್ಗಳ ಕಾಲು ಸ್ವಲ್ಪ ಮಣಿತವೆ, ಆದರೆ ಬೂಮ್ರಾ ಕಾಲು ಮಣಿಯೋದಿಲ್ಲ. ಜೊತೆಗೆ ಅವರ ಪಾದ ನೇರವಾಗಿ ಬ್ಯಾಟರ್ ಕಡೆಗಿರುತ್ತೆ. ಪಾದದ ದಿಕ್ಕು ಚೇಂಜ್ ಆಗಲ್ಲ. ಈ ಶಾರ್ಟ್ ಲೈನಪ್ ಮತ್ತು ಸ್ಟಿಫ್ನೆಸ್ ಅವರಿಗೆ ವೇಗವಾಗಿ ಮತ್ತು ನಿಖರವಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಒಂಥರ ಗೈಡೆಡ್ ಮಿಸೈಲ್ ಥರ ಬಾಲ್ಗಳನ್ನು ಡೆಲಿವರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೂಮ್ರಾ ಅವರ ಬೌಲಿಂಗ್ ಶೈಲಿ ಹೈಪರ್ ಎಕ್ಸ್ಟೆನ್ಷನ್ ರೀತಿ ಇದೆ. ICCಯ ರೂಲ್ಸ್ ಪ್ರಕಾರ ಚೆಂಡನ್ನು ಬಿಡುಗಡೆ ಮಾಡುವಾಗ ಬೌಲರ್ನ ಮೊಣಗೈ 15 ಡಿಗ್ರಿಗಿಂತ ಜಾಸ್ತಿ ಬಾಗಬಾರದು. ಮೊಣಗೈ 15 ಡಿಗ್ರಿಗಿಂತ ಜಾಸ್ತಿ ಬಾಗಿದ್ರೆ ಅದನ್ನು ಚಕ್ ಅಥವಾ ಥ್ರೋ ಅಂತ ಪರಿಗಣಿಸಿ ಆ ಬೌಲರನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಆದರೆ ಬೂಮ್ರಾ ಅವರ ಕೇಸ್ ಉಲ್ಟಾ ಇದೆ. ಬೂಮ್ರಾ ಕೈ ಮುಂದಕ್ಕೆ ಬಾಗೋ ಬದಲು ಹಿಂದಕ್ಕೆ ಬಾಗುತ್ತೆ. ಬಿಲ್ಲಿನ ದಾರ ಎಳೆಯುವಂತೆ ಬೂಮ್ರಾ ತಮ್ಮ ಕೈಯನ್ನು ಹಿಂದಕ್ಕೆ ಎಳೆದು ಬಾಗಿಸ್ತಾರೆ. ಹಿಂದಕ್ಕೆ ಚಾಚುವ ಅವರ ಕೈ ಬಿಲ್ಲಿನ ದಾರ ಸೃಷ್ಟಿಸುವಂಥ ಬಲವನ್ನು ಸೃಷ್ಟಿ ಮಾಡುತ್ತೆ. ಬಾಣವನ್ನು ಎಳೆದು ಬಿಟ್ಟಾಗ ಹೇಗೆ ಬಾಣ ಚಿಮ್ಮುತ್ತೋ ಬೂಮ್ರಾ ಕೈಯಿಂದ ಬಾಲು ಆ ಥರ ಚಿಮ್ಮುತ್ತೆ. ಇದನ್ನು ಚಕ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ನಾವು ಯಾವುದನ್ನು ಚಕ್ ಅಂತೀವೋ ಥ್ರೋ ಅಂತೀವೋ ಅದರ ವಿರುದ್ಧದ ಭಾಗವಿಕೆ. ಮೊಣಕೈ 15 ಡಿಗ್ರಿಗಿಂತ ಹೆಚ್ಚು ಮುಂದಕ್ಕೆ ಬಾಗಿದ್ರೆ ಅದು ಥ್ರೋ, ಆದರೆ ಬೂಮ್ರಾ ಅವರ ಕೈ ಹಿಂದಕ್ಕೆ ಬಾಗುತ್ತೆ. ಇದರಿಂದಲೇ ಅವರು ಹಾಕುವ ಚೆಂಡಿಗೆ ಭಯಂಕರವಾದ ಮೊಮೆಂಟಮ್ ಸಿಗುತ್ತೆ. ಎಲ್ಲ ಬೌಲರ್ಗಳು ಚೆಂಡನ್ನು ಕ್ರೀಸ್ ಮೇಲಿಂದಲೇ ಬಿಡುಗಡೆ ಮಾಡ್ತಾರೆ. ಆದರೆ ಬೂಮ್ರಾ ಚೆಂಡನ್ನು ಬಿಡುಗಡೆ ಮಾಡುವಾಗ ಅವರ ಮುಂಗೈ ಅಥವಾ ಮುಷ್ಟಿ ಕ್ರೀಸ್ನಿಂದ 35 ಸೆಂಟಿಮೀಟರ್ ಮುಂದಕ್ಕಿರುತ್ತೆ. ಇದರಿಂದ ಬೂಮ್ರಾಗೆ ಬ್ಯಾಟರ್ಗೆ ಹತ್ತಿರದಿಂದ ಬಾಲ್ ಹಾಕೋಕೆ ಸಾಧ್ಯ ಆಗುತ್ತೆ. ಬೌಲರ್ ತಮ್ಮ ಬಳಿಯೇ ಬಂದು ಬಾಲ್ ರಿಲೀಸ್ ಮಾಡ್ತಿದ್ದಾರೆ, ಎದೆ ಮೇಲೆ ನುಗ್ತಿದ್ದಾರೆ ಅನ್ನೋ ಫೀಲಿಂಗ್ ಬಂತು ಗಾಬರಿಗೊಳಗಾಗ್ತಾರೆ ಬ್ಯಾಟರ್ಗಳು. ಇದು ಬೂಮ್ರಾ ಅವರ ವೇಗಕ್ಕೆ ಮತ್ತು ಅವರಿಗಿರೋ ಅಡ್ವಾಂಟೇಜ್ ಅದು. ಅವರ ಈ ಬೌಲಿಂಗ್ ಶೈಲಿ ಅವರಿಗೆ ಹೆಚ್ಚು ದಣಿಯದೇ ವೇಗವಾಗಿ ಬೌಲಿಂಗ್ ಮಾಡೋಕ್ಕೂ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಬೂಮ್ರಾ ಅವರ ಬೌಲಿಂಗ್ನಲ್ಲಿ ನಿಖರತೆ ಇರುತ್ತೆ. ಲೈನ್ ಮತ್ತು ಲೆಂತ್ ಪರ್ಫೆಕ್ಟ್ ಆಗಿರುತ್ತೆ. ಅಂದರೆ ಯಾವ ಜಾಗದಲ್ಲಿ ಚೆಂಡನ್ನು ಬೀಳಿಸಬೇಕು, ಆ ಜಾಗದಲ್ಲಿ ಬಿದ್ದ ಚೆಂಡನ್ನು ಎಷ್ಟು ಎತ್ತರಕ್ಕೆ ಚಿಮ್ಮಿಸಬೇಕು ಅನ್ನೋ ಸ್ಕಿಲ್ ಬೂಮ್ರಾಗೆ ಕರಗತ ಆಗಿ ಹೋಗಿದೆ. ಬೂಮ್ರಾ ಸ್ವಿಂಗ್ ಮಾಸ್ಟರ್ ಕೂಡ ಹೌದು. ಅವರಿಗೆ ಯಾರ್ಕರ್, ಇನ್ ಸ್ವಿಂಗ್, ಔಟ್ ಸ್ವಿಂಗ್ ಮತ್ತು ರಿವರ್ಸ್ ಸ್ವಿಂಗ್ ಅಸ್ತ್ರ ಪ್ರಯೋಗಿಸೋದು ನೀರು ಕುಡಿದಷ್ಟೇ ಸುಲಭ. ಯಾವ ಬ್ಯಾಟರ್ಗೆ ಹೆಂಗೆ ಕೆಡ್ಡ ತೋಡಬೇಕು ಅಂತ ಗೊತ್ತಿದೆ ಅವರಿಗೆ. ಈ ಸ್ವಿಂಗ್ಗಳ ಕುರಿತೇ ಒಂದು ವಿಶೇಷ ವರದಿಯನ್ನು ನಾವು ಮಾಡಿದ್ದೀವಿ, ನೀವು ಅದನ್ನು ಚೆಕ್ ಮಾಡಬಹುದು. ಸ್ವಿಂಗ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಕ್ರಿಕೆಟಲ್ಲಿ ಅಂತ. ಬ್ಯಾಟರ್ಗಳ ಗಾಯದ ಮೇಲೆ ಬರೆ ಅನ್ನೋ ರೀತಿಯಲ್ಲಿ ಬೂಮ್ರಾ ಚೆಂಡನ್ನು ವಿಪ್ ಮಾಡ್ತಾರೆ. ಎಲ್ಲ ಬೌಲರ್ಗಳಿಗೆ ಚೆಂಡನ್ನು ನೆಲಕ್ಕೆ ಕುಕ್ಕಿ ಅದು ಮೇಲಕ್ಕೆ ಪುಟಿಯುವಂತೆ ಮಾಡೋ ಸ್ಕಿಲ್ ಇದೆ. ಬೂಮ್ರಾ ಅವರಿಗೆ ಈ ಸ್ಕಿಲ್ ಜೊತೆಗೆ ಚೆಂಡು ಮೇಲಕ್ಕೆ ಪುಟಿಯದೆ ಕೆಳಗೆ ನುಕ್ಕೊಂಡು ಹೋಗೋ ರೀತಿ ಮಾಡೋ ತಂತ್ರನೂ ಗೊತ್ತಿದೆ. ಇದನ್ನು ರಿವರ್ಸ್ ಮ್ಯಾಗ್ನಸ್ ಎಫೆಕ್ಟ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವೇಗವಾಗಿ ಬೌಲ್ ಹಾಕಿದ್ರೆ ಅದು ಗಾಳಿಯ ಪ್ರತಿರೋಧದಿಂದಾಗಿ ಪುಟಿದ ತಕ್ಷಣ ಮೇಲಕ್ಕೆ ಏಳುತ್ತೆ. ಗಾಳಿಯ ಫೋರ್ಸ್ನಿಂದಾಗಿ ಚೆಂಡು ಟಾಪ್ ಸ್ಪಿನ್ ಆಗುತ್ತೆ. ಇದನ್ನು ಮ್ಯಾಗ್ನಸ್ ಎಫೆಕ್ಟ್ ಅಂತಾರೆ. ಆದರೆ ಬೂಮ್ರಾ ಹಾಕಿದ ಚೆಂಡಿನ ಪುಟಿತ ಅತ್ಯಂತ ಕಮ್ಮಿ ಇರುತ್ತೆ ಕೆಲವೊಂದು ಸಲ. ಇದನ್ನು ವಿಪ್ಪಿ ರಿಲೀಸ್ ಅಂತಾರೆ. ಬೂಮ್ರಾ ಅವರ ಎಸೆತ ರಿವರ್ಸ್ ಮ್ಯಾಗ್ನಸ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಚೆಂಡು ಟಾಪ್ ಸ್ಪಿನ್ ಆಗೋ ಬದಲು ಬ್ಯಾಕ್ ಸ್ಪಿನ್ ಆಗುತ್ತೆ. ಇದರಿಂದ ಬೂಮ್ರಾ ವೇಗವಾಗಿ ಹಾಕೋ ಚೆಂಡು ಹೆಚ್ಚು ಎತ್ತರಕ್ಕೆ ಪುಟಿಯದೆ ಹಾಗೆ ನುಗ್ಗೋ ರೀತಿಯಲ್ಲೂ ಕೂಡ ಹಾಕ್ತಾರೆ. ಬೇರೆ ವೇಗದ ಬೌಲರ್ಗಳು ಹಾಕಿದ ಚೆಂಡು ವಿಕೆಟ್ಗೆ ಹೊಡಿಬೇಕಾದ್ರೆ ಅವರು ಬ್ಯಾಟರ್ಗೆ ಆದಷ್ಟು ಹತ್ತಿರದಲ್ಲಿ ಬಾಲ್ ಮಾಡಿ ಅದನ್ನು ಚಿಮ್ಮಿಸಬೇಕು. ಆದರೆ ಬೂಮ್ರಾ ಅವರು ಸ್ವಲ್ಪ ದೂರದಲ್ಲೇ ಚೆಂಡನ್ನು ಪುಟಿಸಿ ಆದರೂ ವಿಕೆಟ್ಗೆ ಬಡಿಯೋ ರೀತಿಯಲ್ಲಿ ಡೆಲಿವರ್ ಮಾಡ್ತಾರೆ. ಹೀಗಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಬೂಮ್ರಾ ಹಾಕಿದ ಚೆಂಡು ಪುಟಿದು ಮೇಲೆ ಹೋಗುತ್ತೆ ಅಂತ ಬ್ಯಾಟ್ ಎತ್ತುವ ಬ್ಯಾಟರ್ಗಳು ಕ್ಲೀನ್ ಬೋಲ್ಡ್ ಆಗ್ತಾರೆ. ಹಾಗಾದರೆ ಇದೆಲ್ಲ ಆಸ್ಟ್ರೇಲಿಯಾದ ಬ್ಯಾಟರ್ಗಳಿಗೆ ಗೊತ್ತಿಲ್ವಾ? ಎಲ್ಲವೂ ಗೊತ್ತಿದೆ. ಆದರೂ ಅವರಿಗೆ ಬೂಮ್ರಾ ಅವರನ್ನು ಪ್ಲ್ಯಾನ್ ಮಾಡಿ ಎದುರಿಸೋಕೆ ಆಗೋದಿಲ್ಲ. ಯಾಕಂದರೆ ಬೂಮ್ರಾ ಯಾವ ಅಸ್ತ್ರವನ್ನು ಯಾವಾಗ ಪ್ರಯೋಗ ಮಾಡ್ತಾರೆ ಅಂತ ಅದನ್ನು ಮುಂಚೆನೇ ನೋಟಿಸ್ ಬೋರ್ಡಲ್ಲಿ ಹಾಕಿಬಿಟ್ಟು ಅವ್ರನ್ನ ಪ್ರಯೋಗ ಮಾಡಲ್ಲ. ಆಟ ಆಡಿಸ್ಬಿಡ್ತಾರೆ, ಕುಣಿಸ್ಬಿಡ್ತಾರೆ ಬ್ಯಾಟರ್ಗಳನ್ನು. 4 ಎಸೆತಗಳನ್ನು ಬೌನ್ಸ್ ಮಾಡಿದ್ರೆ 5ನೇ ಎಸೆತವನ್ನು ವಿಪ್ ಮಾಡಿ ಒಳಗಡೆ ನುಗ್ಗಿಸ್ತಾರೆ. ಅಂದರೆ ಬೂಮ್ರಾ ಯಾರ ಅಂದಾಜಿಗೂ ಸಿಗದ ಬೌಲರ್. ಇಲ್ಲಿ ತನಕ ಕ್ರಿಕೆಟ್ನ ಯಾವುದೇ ಫಾರ್ಮ್ಯಾಟ್ನಲ್ಲಿ ಬೂಮ್ರಾ ಅವರನ್ನು ವಿಶ್ವಾಸದಿಂದ ಎದುರಿಸ್ತೀನಿ ನಾನು ಅಂತ ಹೇಳುವ ಬ್ಯಾಟರೇ ಇಲ್ಲ. ಬೂಮ್ರಾ 16 ವರ್ಷಗಳ ಶ್ರಮ ಮತ್ತು ಶ್ರದ್ಧೆಯಿಂದ ವಿಭಿನ್ನ ಶೈಲಿಯ ಅಮೋಘ ಬೌಲಿಂಗನ್ನು ಸಿದ್ಧಿಸಿಕೊಂಡಿದ್ದಾರೆ. ಹೀಗಾಗಿ ಕೈಲಾಗದವರ ಕೊನೆ ಅಸ್ತ್ರ ಅಪಪ್ರಚಾರ ಮಾಡೋದು. ಅದಕ್ಕೆ ತಕ್ಕಂತೆ ಆಸ್ಟ್ರೇಲಿಯಾ ಫ್ಯಾನ್ಸ್ ಬೂಮ್ರಾ ಥ್ರೋ ಮಾಡ್ತಿದ್ದಾರೆ ಅಂತ ಒಬ್ಬ ವಿಶ್ವಶ್ರೇಷ್ಠ ಬೌಲರ್ಗೆ ಅಪಮಾನ ಮಾಡ್ತಿದ್ದಾರೆ. ಮೂಲಕ ಆ ಸ್ಪೋರ್ಟ್ಗೆನೆ, ಆ ಕ್ರೀಡೆಗೇನೆ ಅಪಮಾನ ಮಾಡ್ತಿದ್ದಾರೆ. ಸ್ನೇಹಿತರೆ, ಬೂಮ್ರಾ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಪಾಲಿನ ಕನಸಿನ ಬೌಲರ್. 90s ಕಿಡ್ಸಿ ಕೇಳಿ ನೋಡಿ, ಅವರಿಗೆ ನಮಗೊಂದು ವಿಶ್ವದ ಭಯಾನಕ ಬೌಲಿಂಗ್ ಅಸ್ತ್ರ ಬೇಕಲ್ಲ ಅಂತ ಅನಿಸ್ತಾ ಇತ್ತು. ನಮ್ಮಲ್ಲಿ ಬೌಲರ್ಗಳಿದ್ರು, ಒಳ್ಳೊಳ್ಳೆ ಬೌಲರ್ಗಳಿದ್ರು, ಸ್ಪಿನ್ನಲ್ಲಂತೂ ಲೆಜೆಂಡ್ಸ್ ಇದ್ರು. ಆದರೆ ಫಾಸ್ಟ್ ಬೌಲಿಂಗ್ನಲ್ಲಿ ಕನ್ಸಿಸ್ಟೆಂಟ್ ಆಗಿ ದಶಕಗಳ ಕಾಲ ಎದುರಾಳಿ ಬ್ಯಾಟ್ಸ್ಮನ್ಗಳು ಹೆದರ್ಕೊಂಡು ಬರೋ ರೀತಿ ಮಾಡುವಂಥ ಫಾಸ್ಟ್ ಬೌಲರ್ಸ್ ಸ್ವಲ್ಪ ನಮಗೆ ಇಶ್ಯೂ ಇತ್ತು. ಮೀಡಿಯಂ ಫೇಸ್ ಇತ್ತು, ಸೀಮರ್ಸ್ ಇದ್ದರು, ನಮ್ಮಲ್ಲಿ ಬಾಲ್ನ ಟರ್ನ್ ಮಾಡ್ತಿದ್ರು, ಅದೆಲ್ಲದೂ ಓಕೆ ಸರಿ. ಆದರೆ ಕನ್ಸಿಸ್ಟೆಂಟಾಗಿ ಈ ಬೌಲರ್ನ ಎದುರಿಸಲಿಕ್ಕೆ ಏನು ಉತ್ತರನೇ ನಮ್ಮ ಹತ್ರ ಇಲ್ಲ ಅಂತ ಎದುರಾಳಿ ಬ್ಯಾಟ್ಸ್ಮನ್ಗಳು ಫೀಲ್ ಆಗುವಂತಹ ಒಬ್ಬ ಬೌಲರ್ ನಮ್ಮ ಹತ್ರ ಇರಲಿಲ್ಲ ಅನ್ನೋದನ್ನು ಒಪ್ಕೋಬೇಕು.
ಬಹಳ ವರ್ಷಗಳ ಕನಸು ಆ ರೀತಿ ಬೌಲರ್ ಬೇಕು ಅನ್ನೋದು. ನಮಗೆ ಬೂಮ್ರಾ ಸಿಕ್ಕಿದ್ದಾರೆ, ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಸೊ ಉರ್ಕೊಳ್ಳೋರು ಉರ್ಕೊಳ್ತಾ ಇರಲಿ, ನಾವು ಸೆಲೆಬ್ರೇಟ್ ಮಾಡ್ತಿರೋಣ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ಸ್ವಿಂಗ್ಗೆ ಸಂಬಂಧಪಟ್ಟಂತೆ ನಾವು ಮಾಡಿರೋ ಆ ಟೆಕ್ನಿಕಲ್ ವಿಡಿಯೋ, ಕ್ರಿಕೆಟ್ ಇಂಟ್ರೆಸ್ಟ್ ಇರೋರು, ಕ್ರಿಕೆಟ್ ಕಲಿಬೇಕು, ಆಡಬೇಕು ಅಂತಿರೋರು, ಬೌಲರ್ ಆಗಬೇಕು ಅಂತಿರೋರು ನೋಡಲೇಬೇಕಾಗಿರೋ ವಿಡಿಯೋ ಇಲ್ಲಿದೆ. ಆದರೆ ನೀವು ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.